ಇವತ್ತಿನ ವಿಡಿಯೋನಲ್ಲಿ ಪ್ರಥಮ PUC ಕನ್ನಡ ಕಿರು ಪರೀಕ್ಷೆ ಅಥವಾ ಯೂನಿಟ್ ಟೆಸ್ಟ್ ಮಾಡಲ್ ಕ್ವಶ್ಚನ್ ಪೇಪರ್ ಯಾವ ತಿಳ್ಕೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ನೋಡಬಹುದು ಪ್ರಥಮ ಕಿರು ಪರೀಕ್ಷೆ 2026 ಪ್ರಥಮ ಭಾಷೆ ಕನ್ನಡ ನೋಡಬಹುದು. ಇಲ್ಲಿ ರೋಮನ್ ಸಂಖ್ಯೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅಂಗಾಧಿಪತಿ ಯಾರು? ಆಪ್ಷನ್ ದ್ರೋಣ, ಆಪ್ಷನ್ ಅಭಿಮನ್ಯು, ಆಪ್ಷನ್ ಇ ದುಶಾಸನ, ಆಪ್ಷನ್ ಇ ಕರ್ಣ. ಎರಡನೇ ಪ್ರಶ್ನೆ, ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗಾಲಿ, ಬಂಡಿ, ದೇಹ, ಅಚ್ಚು. ಮೂರನೇ ಪ್ರಶ್ನೆ, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಟ್ಟವರು? ಆಪ್ಷನ್ ಅ ವೈದ್ಯರು, ಆಪ್ಷನ್ ಅ ನರಸಮ್ಮ, ಆಪ್ಷನ್ ಇ ಕರಿಸಿದ್ದೇಗೌಡ, ಆಪ್ಷನ್ ಇ ನಾರಾಯಣಮೂರ್ತಿ. ನಾಲ್ಕನೇ ಪ್ರಶ್ನೆ, ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತದೆ? ಆಪ್ಷನ್ ಅ ಶಿವನ ಹೆಸರು, ಆಪ್ಷನ್ ಅ ಕೊಡಂಗಿ ಹೆಸರು, ಆಪ್ಷನ್ ಇ ಭಾಗವತನ ಹೆಸರು, ಆಪ್ಷನ್ ಇ ಸೈತಾನ ಹೆಸರು. ಬಿಟ್ಟ ಸ್ಥಳಗಳು ನೋಡಿದಾಗ ಮೊದಲನೇದು, ರಾಗಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಬಿಡುಗಡೆ ಆಗುವ ಅಂಶ. ಗ್ರಾಮ ಆದಿದೇವತೆ, ಕುಟುಂಬದ ಯೋಜನಾ ವಿಸ್ತರಣಾಧಿಕಾರಿ, ಬೋಳೆಶಂಕರನ ಊರು. ಸೊ ಇಲ್ಲಿ ನೋಡ್ಬೋದು ಉತ್ತರ ಕೂಡ ಮೆನ್ಷನ್ ಮಾಡಲಾಗಿದೆ. ಈಗ ಹೊಂದಿಸಿ ಬರೀರಿ. ಅಲ್ಲಂ ಪ್ರಭು, ಅಕ್ಕಮಾದೇವಿ, ಸಾಹಸ ಭೀಮ ವಿಜಯ, ದೇವನುಲಿದ ಕುಲವೇ ಸತ್ಕುಲಂ. 1, 2, 3ರಲ್ಲಿ ಉತ್ತರ ಕೂಡ ನೀಡಲಾಗಿದೆ. ಕೂಡಲ ಸಂಗಮ ದೇವ, ರೊನ್ನ, ಹರಿಹರ, ಚೆನ್ನ ಮಲ್ಲಿಕಾರ್ಜುನ, ಗುಹೇಶ್ವರ. ಭಾಗ ನಲ್ಲಿ ಪ್ರಮುಖ ಪ್ರಶ್ನೆಗಳು. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಬೆಟ್ಟದ ಮೇಲಿನ ದೇವತೆಗಳು ಬೋಳಶಂಕರನ ಅಣ್ಣ ಅತಿಯರಿಗೆ ಹೇಗೆ ಕಾಣಿಸುತ್ತಿದೆ? ಸಾವುಕಾರಣ್ಣ ತನ್ನ ಸಹೋದರಿಗೆ ಆಸ್ತಿ ಹೇಗೆ ಹಂಚಿದ? ಸಂದರ್ಭಗಳ ಸಾರಾಂಶ ನೋಡಿದಾಗ ಟೋಟಲ್ 4 ಒಳಗೊಂಡಿದೆ. 4ರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಸೊ ಪ್ರಶ್ನೆ ನೋಡ್ಬೋದು ಇಲ್ಲಿ. ನಿಮ್ ಕ್ರಮ ವಿಪರ್ಯಂ ಮಾಡುವುದೇ? ನೆಲದ ಮರೆಯೊಳಗೆ ತೊಳಗುವ ವಿನಿಧಾನದ ತೆರದಿ ಇದ್ದು ನಾನು ಯಾವ ರಾಜ್ಯ ಆಳಬೇಕು? ಕೊಳೆತ ಬಲೆ ಹಾಕಿ ಇಳಿದರೂ ಬರುವಂತವರು. ಸೊ ಸಂದರ್ಭಗಳ ಸಾರಾಂಶ ಈ ರೀತಿ ಒಳಗೊಂಡಿದೆ. ನೋಡಿದಾಗ ಬದುಕು ಸಾರ್ಥವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ? ಚೋಳರಾಜ ಚೆನ್ನಯ್ಯನ ಹುಡುಕಿದ ಬಗ್ಗೆ ಹೇಗೆ? ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿದವರು ಅಭಿಪ್ರಾಯ ಏನು? ಬೋಳಶಂಕರು ಮತ್ತು ಅವನ ಅಣ್ಣಂದಿರು ಭಾಗವತರಿಗೆ ಹೇಗೆ ಪರಿಚಯಿಸುತ್ತಾರೆ? ಈಗ ಗ್ರಾಮರ್ ನೋಡಿದಾಗ ಈ ಕೆಳಗಿನ 2 ಪದಗಳಿಗೆ ಅರ್ಥ ಬರೀರಿ. ಕೈದು, ಒಗರ, ಇಂಬು. ಈ ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕ ಪದ ಬರೀರಿ. ರಾತ್ರಿ, ಸತ್ಯ, ಹುಟ್ಟು. ಈ ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ. ಅದರಚ್ಚು, ಮೃಣಾಲಯ, ಕಲರ. ಲೆಟರ್ ರೈಟಿಂಗ್ ಅಥವಾ ಪತ್ರಲೇಖನ ಮತ್ತು ಪ್ರಬಂಧ. ಅತಿವೃಷ್ಟಿ, ಅನಾವೃಷ್ಟಿ, ಪ್ರಬಂಧ ಬರೀರಂತಿದೆ. ಸೊ ಇದು ಪ್ರಬಂಧ ಒಳಗೊಂಡಿರುತ್ತದೆ. ಹಾಗೆ ಲೆಟರ್ ರೈಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಫಸ್ಟ್ PUC ಕನ್ನಡ ಕಿರು ಪರೀಕ್ಷೆ ಅಥವಾ ಯೂನಿಟ್ ಟೆಸ್ಟ್ ಕನ್ನಡ ಮಾಡಲ್ ಕ್ವಶ್ಚನ್ ಪೇಪರ್ ಯಾವ ತಿಳ್ಕೊಂಡಿದ್ದು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.